ತಗೊಂಡ್ಬರ್ತೀರಾ? ಅಣ್ಣ, ಅತ್ತಿಗೆ. ಏನು ಮೋಹನ, ಮಣ್ಣೆತ್ತನ್ನು ತೆಗೆದುಕೊಂಡು ಬಂದೆಯಾ? ಹೌದು ಅಣ್ಣ, ಬರುವಾಗ ಬಜಾರದಲ್ಲಿ ಮಾರಾಟಕ್ಕಿಟ್ಟಿದ್ದರು, ತೆಗೆದುಕೊಂಡು ಬಂದೆ. ಒಳ್ಳೆಯದಾಯ್ತು ಸಹೋದರ. ನೀನು ಎತ್ತನ್ನು ಕರೆದೇ ಹೋಗಿದ್ರೆ ಈ ನಿನ್ನ ಅತ್ತಿಗೆ ನನ್ನನ್ನು ಬಜಾರಕ್ಕೆ ಕಳಿಸಿ ಎತ್ತನ್ನು ತರಲು ಹೇಳ್ತಿದ್ದಳು. ಬಜಾರ್ ಹೋಗಿದ್ ನಾನು ನೋಡ್ಲಿಲ್ವೇನು? ಕೊಡ್ತೀರಲ್ಲ ಮಣ್ಣೆತ್ತೀನಿ? ಸೀತಾ, ಈ ಮಣ್ಣೆತ್ತನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಡು. ಆಯ್ತಾಯ್ತು. ಮೈದನ ಕೊಡಪ್ಪ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೈತ ಬದುಕಬೇಕಾದ್ರೆ ಈ ನಮ್ಮ ಎತ್ತುಗಳೇ ಆಸರ. ಇವು ನಮ್ಮ ಜೊತೆಗೆ ಇರ್ಲಿಲ್ಲ ಅಂದ್ರೆ ನಮ್ಮ ಜೀವನ ಬರಡಾಗುತ್ತೆ. ಅಂದಾಗೆ ಕಾಳಿಂಗ ಏನೋ ಎತ್ತಿನ ಬಂಡಿಗೆ ಬಣ್ಣ ಹಾಕ್ತೀನಿ ಅಂತ ಹೇಳಿದ. ಅವನ ಕೆಲಸ ಮುಗಿದ್ರೆ ಇಲ್ಲ ನೋಡಿ, ಅವನನ್ನು ಕರೆದುಕೊಂಡು ಬಂದೆ. ಎಲ್ರು ಒಟ್ಟಿಗೆ ಊಟ ಮಾಡೋಣ. ಅತ್ತಿಗೆ, ನಾನು ಎತ್ತಿನ ಗಾಡಿಗೆ ಬಣ್ಣ ಹಚ್ಚಿ ಬಂಗಾರದ ಹಾಗೆ ಹೊಳೆಯುವಂತೆ ಮಾಡಿರುವೆ. ನನ್ನಣ್ಣ ಅತ್ತಿಗೆರಿಬ್ಬರು ಕೂಡಿ ನಮ್ಮ ಕಿಲಾರಿ ಹೋರಿಗಳನ್ನ ಹೂಡಿಕೊಂಡು ಬಂಡಿಯೊಳಗೆ ಕುಳಿತರೆ ಜನ್ಮದ ಜೋಡಿ ಶಿಲ್ಪಾ ಶಿವರಾಜಕುಮಾರಂತೆ ಕಾಣುವಿರಿ. ಹೌದು ಅಣ್ಣ, ಕಾಳಿಂಗಣ್ಣ ಹೇಳುವ ಮಾತು 100ಕ್ಕೆ 100 ಸತ್ಯ. ಪರದೆಯ ಮೇಲೆ ಜನ್ಮದ ಜೋಡಿ ಎಂದೇ ಖ್ಯಾತಿ ಗಳಿಸಿರುವ ಅವರು ಒಬ್ಬ ಬಡ ರೈತನಾಗಿ ಬಂದ ಕಷ್ಟ ನಷ್ಟಗಳನ್ನು ಸಮಾನವಾಗಿ ಹಂಚಿಕೊಂಡು ನಿನ್ನನ್ನು ನಂಬಿ ಬಂದ ನನ್ನ ಅತ್ತಿಗೆ ಬಾಳಲ್ಲಿ ಬಂಗಾರವಾಗಿ ನೀವಿಬ್ಬರು ನಿಜ ಜೀವನದಲ್ಲಿ ಜನ್ಮದ ಜೋಡಿ ಎಂದೇ ಖ್ಯಾತಿ ಗಳಿಸಬೇಕೆಂಬುದು ಈ ನಮ್ಮ ತಮ್ಮಂದಿರ ಆಸೆ ಅಣ್ಣ, ಈ ತಮ್ಮಂದಿರ ಆಸೆ. ಸಹೋದರ, ಈ ನಿನ್ನ ಅತ್ತಿಗೆ ನನ್ನನ್ನು ಕೈ ಹಿಡಿದು ಬಂದವಳು ಅಷ್ಟೇ ಅಲ್ಲಪ್ಪ, ನಮ್ಮ ಮನೆತನದ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊತ್ತು ನಮ್ಮೆಲ್ಲರನ್ನು ಲಾಲನೆ ಪಾಲನೆ ಮಾಡಿ ಒಕ್ಕಲ ಗೀತಿಯಾಗಿ ಈ ಭೂಮಿ ತಾಯಿಯಲ್ಲಿ ದುಡಿದು ಉಣಬಡಿಸುವಲ್ಲ ಇವಳು ನಮ್ಮ ಮನೆಯ ಸೌಭಾಗ್ಯ ದೇವತೆಯಪ್ಪ. ನಿಜವಣ್ಣ ನಿಮ್ಮ ಮಾತು. ತಾಯಿ ಇಲ್ಲದ ತಬ್ಬಲಿ ಮಕ್ಕಳಿಗೆ ತಾಯಿಯು ಇವರಾಗಿ, ತಂದೆಯು ನೀವಾಗಿ, ಹಸಿರೇ ರೈತರ ಉಸಿರೆಂದು ಹಗಲಿರುಳು ಕಷ್ಟಪಟ್ಟು ದುಡಿದು ತಂದೆ ತಾಯಿ ತೀರಿಕೊಂಡ ನಂತರ 25 ಎಕರೆ ಆಸ್ತಿಯನ್ನು ಹಿಡಿದು ಊರಿನ ಸರ್ವಶ್ರೇಷ್ಠ ರೈತ, ಈ ಭೂಮಿ ತಾಯಿಯ ಚೊಚ್ಚಲ ಮಗ ಎಂದು ಹೆಸರು ಗಳಿಸಿದ್ದೀಯಲ್ಲ ಅಣ್ಣ. ಅಷ್ಟೇ ಸಾಕಣ್ಣ, ಊರಿಗೊಬ್ಬ ನಿನ್ನಂತ ರೈತನಿದ್ದರೆ 100 ಜನಕ್ಕೆ ಅನ್ನ ಹಾಕುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಣ್ಣ. ಹೌದಪ್ಪ ಮೈದನ, ನೀನು ಹೇಳಿದ ಮಾತು ನಿಜ. ನೋಡಪ್ಪ ಮೈದನ, ಈ ಜಗತ್ತಿನಲ್ಲಿ ಒಂದು ಹೆಣ್ಣನ್ನು ನಂಬಿ ಮೋಸ ಹೋಗ್ಬೋದು, ಹೆಣ್ಣನ್ನು ನಂಬಿದ್ರು ಕೈ ಬಿಡ್ಬೋದು. ಆದರೆ ನಮ್ಮನ್ನ ಯಾವತ್ತೂ ಕೈ ಬಿಡಲಾರ್ದಿದ್ದು ಅಂದ್ರೆ ಈ ನಮ್ಮ ತಾಯಿ, ಈ ಭೂತಾಯಿಯನ್ನು ನಂಬಿದ್ರೆ ನಮ್ಮನ್ನ ಕೈ ಹಿಡಿತಾಳಪ್ಪ. ಇವಳ ಕೈ ಬಿಟ್ಟಿದ್ದು ಜಗತ್ತಿನಲ್ಲಿ ಇಷ್ಟನೇ ಇಲ್ಲಪ್ಪ. ಅದಕ್ಕೆ ಹೇಳದಪ್ಪ, ಈ ಭೂಮಿ ಮೇಲೆ ಇನ್ನೂ ತನಕ ಮನುಷ್ಯ ರೈತನಾಗಿ ಬದುಕುತ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಈ ಭೂಮಿ ತಾಯಿ. ಈ ಭೂತಾಯಿ ಒಡನಲ್ಲಿ ನಾವು ಜನಿಸಬೇಕಾದ್ರೆ ಅದೆಷ್ಟು ಪುಣ್ಯ ಮಾಡಿದ್ವೇನೋ. ಅದರಲ್ಲಿ ನಾವು ರೈತರ ಮಕ್ಕಳು ಅಂದ್ರೆ ಸಾಕು, ಈ ಸಮಾಜವೇ ಕೊಂಡಾಡುತ್ತಿದೆಯಪ್ಪ. ಅದಕ್ಕಾಗಿ ಹೆಮ್ಮೆ ಪಡಬೇಕಪ್ಪ, ಹೆಮ್ಮೆ ಪಡಬೇಕು. ನಾವು ರೈತರ ಮಕ್ಕಳಾಗಿ ಹುಟ್ಟಿದ್ದೇವೆ, ನಿಜಕ್ಕೂ ನಾವು ಪುಣ್ಯವಂತರು. ಅಲ್ಲ ಬಾಯಿ ಮೇಲೆ ಹೇಳಿ ಕಳಿಸಿದೆ. ಅಲ್ಲ ಚಕ್ಕಡಿಗೆ ಬೇಗನೆ ಬಣ್ಣ ಮಾಡಿ ಬಾ ಅಂತ ಹೇಳಿದ್ದೆ ತಾನೆ. ಇಷ್ಟು ಲೇಟ್ ಮಾಡಿದ್ ಬಂದೆಲ್ಲ, ನಿನಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡಿ? ಹಂಗ ನಾ ಅದೇನಂತ ತಿಳ್ಕೊಂಡಿಲ್ಲ. ಈಗ ನೋಡು, ಇದೇ ರೀತಿ ಮಾಡಕೋಬಿಡ. ಬಿಸಿಯಾಗಿ ಅಡಿಗೆ ಮಾಡಿದ್ದೀನಿ, ಎಲ್ರಿಗೂ ಹಬ್ಬ ಇದೆ ಅಂತ ಹೋಳಿಗೆ ಮಾಡಿದೀನಿ. ಮೊದಲು ಪೂಜೆ ಮಾಡೋಣ, ಎತ್ತಿನ ಪೂಜೆ ಮಾಡಿ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡೋಣ. ಏನಂತೀಯ?
ಅತ್ತಿಗೆ ಊಟ ಮಾಡುವುದಕ್ಕಿಂತ ಮೊದಲು ಈ ತುಂಬಿದ ಸಂಸಾರ ಕೊನೆಯವರೆಗೂ ಆನಂದ ಸಾಗರದಲ್ಲಿ ತೇಲಾಡುವಂತೆ ಒಂದು ಹಾಡನ್ನ ಹಾಡಬಾರದು ಅತ್ತಿಗೆ. ಈ ನನ್ನ ಮುದ್ದು ಮೈದನ ಇದ್ದಾಗ ಬಿಡೋದಕ್ಕೆ ಸಾಧ್ಯ ಇಲ್ಲ. ಹೌದು ಅತ್ತಿಗೆ, ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ಬಿರುಕು ಬಾರದಂತೆ ಶ್ರೀಗಂಧದ ಗೊಂಬೆಯಾದ ನೀವು ಒಂದು ಸೀಜನಂತೆ ಒಂದು ಹಾಡನ್ನು ಹಾಡಬಾರದೆ? ಆಗ್ಲಪ್ಪ ನನ್ನ ಕೊನೆಯ ಮುದ್ದು ಮೈದನ, ನೀನು ಹೇಳದಂತೆ ಆಗಲಿ. ಮನೆಯಲ್ಲಿ ದಿನವೂ ಬಿರುಗೋ ಚೈತ್ರವೇ ಬೆಳದಿಂಗಳಲ್ಲಿ ನೀತಿ ಜಗದಲ್ಲಿ ಸಾಕವೇ ಹೆಜ್ಜೆಯಿಂದ ಸವಿಗೂಡಿದು ಪ್ರೀತಿಯ ಪರಮಾಣ ಪ್ರೀತಿಯ ಯಜಮಾನ ಇಲ್ಲಿ ಗುಂಪು ಹರಳಿದರೆ ಗುಂಪಿಗೆ ಸಾವಿರ ಬರೆಯಲಿ ಇರಬಹುದು ನೋಟಗಳಲ್ಲವೇ ರೂಪಗಳು ಎರಡೆರಡು ಹೃದಯ